ಅರಕಲಗೂಡು ಪಟ್ಟಣದ ಬಿಜಿಎಸ್ ಪಬ್ಲಿಕ್ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶ್ವ ಅಯೋಡಿನ್ ಕೊರತೆಯ ಅಸ್ವಸ್ಥತೆಗಳು ಮತ್ತು ಅದರ ಮುಂಜಾಗ್ರತೆಗಳ ಕುರಿತು ಸೋಮವಾರ ಆರೋಗ್ಯ ಶಿಕ್ಷಣ ಮತ್ತು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ಸ್ಟಿಟ್ಯೂಟ್ ಫಾರ್ ಗ್ಲೋಬಲ್ ಡೆವಲಪ್ಮೆಂಟ್ ಸಂಸ್ಥೆಯು ಐಟಿಸಿ ಆಶೀರ್ವಾದ್, ಸ್ಮಾರ್ಟ್ ಇಂಡಿಯಾ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ ಅವರು ಅಯೋಡಿನ್ ಕೊರತೆಯಿಂದಾಗುವ ಅಸ್ವಸ್ಥತೆಯನ್ನು ತಡೆಗಟ್ಟುವಿಕೆಯ ಮಹತ್ವ, ಅಯೋಡಿನ್ ಬಗ್ಗೆ ಪ್ರಮುಖ ಅಂಶಗಳು ಹಾಗೂ ಅದನ್ನು ನೀಗಿಸುವ ಮಾರ್ಗಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಅಲ್ಲದೆ ಮಕ್ಕಳ ಮತ್ತು ಹದಿಹರೆಯದವರ ಸುರಕ್ಷತೆ, ಸಬಲೀಕರಣ ಮತ್ತು ಆರೋಗ್ಯದ ಅರಿವಿನ ಶಿಕ್ಷಣದ ಬಗ್ಗೆಯೂ ಮಾಹಿತಿ ನೀಡಿದರು. ಮನೋಭಾವ ಬಂದ್ಬಿಟ್ಟು ಎಲ್ಲರೂ ಹೋಗ್ಬೇಕಲ್ಲ, ಎಲ್ಲೋ ನಾವು ಚೆನ್ನಾಗಿ ಕೊಟ್ಟೆ ಟಾಪಿಕ್ ಕೊಡ್ತಾ ಇದ್ರು ಎಲ್ಲೋದು ಅಂತ. ಸೊ ಆತರ ಅಪರಿಚಿತ ವ್ಯಕ್ತಿಗಳು ಯಾವುದೇ ಒಂದು ವಸ್ತುಗಳನ್ನ ಸೇವಿಸಬಾರ್ದು, ಅದಕ್ಕೆ ಅವ್ರ ಜೊತೆ ನೀವು ಸಂಬಂಧಗಳನ್ನ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮಗೆ ದೇವರಾದ್ರೆ, ಶಾಲೆಯಲ್ಲಿ ನಿಮ್ಮ ಗುರುಗಳೇ ನಿಮ್ ದೇವರು, ಇಬ್ಬರಷ್ಟೇ ನಂಬಬೇಕು. ತಂದೆ ತಾಯಿಗಳು ಶಾಲೆಯಲ್ಲಿ ಗುರುಗಳೇ ಮಾತು ಕೇಳಿದ್ರೆ ಯಾರೊಬ್ರು ಕೂಡ ನಿಮಗೆ ಭವಿಷ್ಯದಲ್ಲಿ ಯಾವತ್ತೂ ನಿಮಗೆ ತೊಂದರೆನೇ ಬರೋದಿಲ್ಲ. ಸೊ ಆ ರೀತಿ ಮಾಡ್ಕೋಬೇಕು. ಸೊ ಯಾರು ಸೋಷಿಯಲ್ ಇಲ್ಲ, ಡಿಸಿ ಒಂದು ಆರ್ಡರ್ ಮಾಡ್ತಾ ಇದ್ದಾರೆ, ಬಿಇಒ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಯಾರು 18 ವರ್ಷದ ಒಳಪಟ್ಟ ಮಕ್ಕಳಿಗೆ ಯಾರು ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬಾರ್ದು, ಫೇಸ್ಬುಕ್ ಅಕೌಂಟ್ ಇರಬಾರ್ದು, ಟೆಲಿಗ್ರಾಮ್ ಅಕೌಂಟ್ ಇರಬಾರ್ದು ಅಂತ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಈಗ ಆಲ್ರೆಡಿ ಬೇರೆ ದೇಶಗಳಲ್ಲಿ ಇದೆ. 18 ವರ್ಷ ಒಳಗೆ ಅವರೇ ಇಂಡಿವಿಜುವಲ್ ಆಗಿ ಇರಬಾರ್ದು. ಸೊ ಅದಕ್ಕೆ ಯಾರು ಹೇಳಿದ್ರಿಂದ ನಾನು ಅವ್ರದೆಲ್ಲ ಪೇರೆಂಟ್ಸ್ ಫೋಟೋ ಹೋಗ್ತಾರೆ, ಅದರಿಂದಾನೇ ಮಾಡ್ತಾರೆ ಅಂತ. ಈಗ ನಿಮಗೆ ಯಾರೋ ಒಂದು ಫೇಸ್ಬುಕ್ ಅಲ್ಲಿ ಒಂದು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸ್ತಾರೆ, ಅವನು ಹುಡುಗಿ ಫೋಟೋ ಹಾಕೊಂಡಿರ್ತಾರೆ, ಅವಳು 18 ವರ್ಷ 22 ವರ್ಷ ಅಂತ ತರುತ್ತೆ. ಬಟ್ ಆಕ್ಚುಲಿ ಅವೆಲ್ಲವೂ ನಾವು ನಂಬಕ್ಕಾಗಲ್ಲ. ಅವ್ನು 45 ವರ್ಷದ ಮುಖ ಇರ್ಬೋದು, ಅಥವಾ ಯಾರೋ ಕಳ್ಳ ಇರ್ಬೋದು, ಅಥವಾ ಇನ್ನಾರು ಟ್ರೈ ಮಾಡಿರ್ಬೋದು. ಅದು ಹೇಗ್ ನಂಬ್ತೀರಾ? ಹೇಗ್ ನಂಬಕ್ಕಾಗುತ್ತೆ? ಫೇಸ್ಬುಕ್ ಅಕೌಂಟ್ಗಳನ್ನ, ಇನ್ಸ್ಟಾಗ್ರಾಮ್ಗಳನ್ನ ನೀವು ಹೇಗ್ ನಂಬಕ್ಕಾಗುತ್ತೆ? ನಂಬೋದಾ? ಎಲ್ಲವೂ ಸತ್ಯ ಆಗಿದೆ ಅಂತ ಅನ್ಕೊಳಕ್ ಆಗಲ್ಲ. ಈಗ ಹಳ್ಳಿಯ ಮಕ್ಕಳುಗಳಲ್ಲಿ 5 ಜನ ಮಕ್ಕಳು ಬಿಲೋ 18 ವರ್ಷದ ಕೆಳಗಿನ 5 ಜನ ಮಕ್ಕಳು ಸಿಸ್ಟಮ್ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಗರ್ಭಿಣಿಯಾಗಿದ್ದಾರೆ. ಸೆನ್ಸ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದಾರೆ. ನಂತರ ಫ್ರೆಂಡ್ಶಿಪ್ ಹೋಗಿ ಪ್ರೇಮ ಲವ್ ಆಗಿದೆ, ಲವ್ ಆದ್ಮೇಲೆ ಮದುವೆ ಮಾಡ್ಕೊಂಡಿದ್ದಾರೆ. ಅಲ್ಲೋ ಒಳಗೆ ಎಲ್ಲ ಮದುವೆ ಮಾಡ್ಕೊಂಡು ಗರ್ಭಿಣಿಯಾಗಿ ನಾವು 5 ಜನಕ್ಕೆ FIR ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸೊ ಅದನ್ನ ಇದೊಳಗಡೆ ಹಾಕಬೇಕು. ಹನಿಗಳನ್ನ ಒಂದು ಸಾಲ್ಟ್ ತಗೊಳ್ಳೋದಲ್ಲ, ಒಂದು ಪಿಂಚಷ್ಟು ಇದಕ್ಕೆ 10 ಡ್ರಾಪ್ ನೀರನ್ನು ಹಾಕ್ಬೇಕು. ಹನಿ 10 ಹನಿ ಫಸ್ಟ್ ಡ್ರಾಪ್ ಆಗ್ತದಲ್ಲ ಅಂತ ಹನಿಯನ್ನು ಹಾಕಬೇಕು. ಸೊ ಅಷ್ಟು ಹನಿಯನ್ನ ಹಾಕಿ ನಂತರದಲ್ಲಿ ಅದನ್ನ ಮಿಕ್ಸ್ ಮಾಡಬೇಕಿದ್ದಾರೆ. ಉಪ್ಪು ಇಲ್ವಾ ಅದಕ್ಕೆ ಟೆಸ್ಟ್ ಮಾಡಿಸ್ಬೋದು. ಹೆಂಗ್ ಮಾಡ್ಕೋಬೇಕು ಅಂದ್ರೆ ಲಿಕ್ವಿಡ್ ಇದ್ರೆ ಮಾತ್ರ ಆಗಲ್ಲ. ಸೊ ಅದಕ್ಕೆ ಟೆಸ್ಟಿಂಗ್ ಬಂದಿದ್ದೇವೆ. ಟೆಸ್ಟಿಂಗ್ ಇರತಕ್ಕಂಥ ಲಿಕ್ವಿಡ್ ನಾವು ಹಾಕ್ತೀವಿ. ರಿಯೇಜೆಂಟ್ ಎ 3 ಡ್ರಾಪ್ ಹಾಕ್ತೀವಿ. ಇನ್ನೊಂದು ರಿಯೇಜೆಂಟ್ ಡಿ ಅಂತ ಆಗ್ತಿದೆಯಾ? ಮಿಕ್ಸ್ ಮಾಡ್ತಾ ಹೋಗ್ಬೇಕಂದ್ರೆ ಯಾವ ಕಲರ್ ಬಂದು ಕಾಣುತ್ತಾ? ಈ ಸಂದರ್ಭದಲ್ಲಿ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, ಐಜಿಇಡಿ ಸಂಸ್ಥೆಯ ಜಿಲ್ಲಾ ಸಂಯೋಜಕರಾದ ಗಣೇಶ್, ತಾಲೂಕು ಸಂಯೋಜಕರಾದ ಚಂದ್ರಶೇಖರ್ ಜಿಎಲ್ ಸೇರಿದಂತೆ ಇತರರು ಹಾಜರಿದ್ದರು.